ನಮಸ್ಕಾರ ಎಲ್ರಿಗೂ. ನಾನ್ ನಿಮ್ ಪ್ರೀತಿಯ ಮಾನ್ಸಗೌಡ ಮಾತಾಡ್ತಿರೋದು. ಏನಪ್ಪಾ ವಿಷಯ ಅಂತಂದ್ರೆ 1-2 ಡೇಸ್ ಇಂದ ತುಂಬಾ ವೈರಲ್ ಆಗಿದ್ ವಿಷಯ ಅಂತಂದ್ರೆ ಸೌಜನ್ಯದು. ಅಷ್ಟೆಲ್ಲ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ MD ಸಮೀರ್ ಅವರು ಸಂಜೆ ಒಂದು ವಿಡಿಯೋ ಪೋಸ್ಟ್ ಮಾಡ್ತಾರೆ. ನನ್ಗೆ ಯಾವ ಟೈಮಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಅಂತ. ಆ ವಿಡಿಯೋ ನೋಡಿ ಸಿಕ್ಕಾಪಡೆ ಬೇಜಾರಾಗುತ್ತೆ. ಯಾರೋ ಒಬ್ರು ಸತ್ಯನ ಕಂಡಿಡಿಯಕ್ಕೆ ಟ್ರೈ ಮಾಡಿ ಅವ್ರಿಗೆ ಏನೋ ಆಗುತ್ತೆ ಅಂತಂದ್ರೆ ಅದನ್ನ ನಮ್ ಕೈಲಂತೂ ಸಹಿಸ್ಕೊಳಕ್ಕಾಗಲ್ಲ. ಇವಾಗ ನಾವೇನಿದ್ದೀವಿ ಅವ್ರ ಪರ ಧ್ವನಿ ಎತ್ತಿದ್ರೆ ಮೇ ಬಿ ಅವ್ರಿಗಾಗೋ ಅಪಾಯದಿಂದ ಅವ್ರ ಪಾರಾಗಬಹುದೇನೋ ಅನ್ನೋದು. ಒಬ್ಬರ ಹತ್ರ ವಿಡಿಯೋ ಡಿಲೀಟ್ ಆಗಿರ್ಬೋದು, ಸಾವಿರಾರು ಜನದ ಅಕೌಂಟಲ್ಲಿ ಪೋಸ್ಟ್ ಆಗಿದೆ ಅಲ್ವಾ. ಸತ್ಯ ಯಾವತ್ತಿದ್ರು ಮರೆಮಾಚಲ್ಲ ಅನ್ನೋದಕ್ಕೆ ಅದೇ ಸಾಕ್ಷಿ. ಇವಾಗ ಏನು ನಾವು ಧ್ವನಿ ಎತ್ತೀವಿ ಅದವರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ದೇಶದಲ್ಲಿ ಫ್ರೀಡಂ ಫೈಟರ್ ಸುಮ್ಮನೆ ಇದ್ದಿದ್ರೆ ನಮ್ಮ ದೇಶ ಸ್ವಾತಂತ್ರ್ಯನೇ ಬರಲ್ಲ ಅಂತ ಇವತ್ತು ಸ್ವಾತಂತ್ರ್ಯನೇ ಸಿಗ್ತಿರ್ಲಿಲ್ಲ ನಮಗೆ. ಯಾವ್ದೋ ಕೈ ಅಡಿ ಇರ್ಬೇಕಾಗಿತ್ತು. ಅದೇ ತರ ಇವ್ರು ಸತ್ಯನ ಕಂಡಿಡ್ತಿದ್ದಾರೆ ಅಂತಂದ್ರೆ ಅದಕ್ಕೊಂದು ನ್ಯಾಯ ಸಿಗ್ಲೇಬೇಕು, ಸಿಗ್ಬೇಕು. ಯಾಕೆ ಅಂತಂದ್ರೆ ಮೋಸ್ಟ್ ಆಫ್ ಆಲ್ ಇವಾಗ ಆ ಹುಡುಗಿಗಾಗಿರೋದು ನಾಳೆ ನಮ್ಮನೆ ಹೆಣ್ಮಕ್ಳು ಆಗ್ಬೋದು, ಇಲ್ಲ ನಮ್ಮೇಲೇನೆ ಆಗ್ಬೋದು, ಯಾರಿಗ್ ಗೊತ್ತು. ನಮಗ್ ಗೊತ್ತಿರಂಗೆ ಇಷ್ಟಿರುವುದ್ರೆ ಗೊತ್ತಿಲ್ಲದೆ ಇರಂಗೆ ಎಷ್ಟಿರ್ಬೋದು. ದುಡ್ಡಿದೆ ಅಂತ ಯಾರು ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಆದ್ರೆ ಒಂದು ವ್ಯಕ್ತಿನ ಕ್ರೂರವಾಗಿ ಕೊಲ್ಲೋದು ತುಂಬಾ ಅನ್ಯಾಯ. ಸೊ ನೀವ್ ಇವಾಗ ಏನ್ ವಿಡಿಯೋ ಕಂಟೆಂಟ್ ಕ್ರಿಯೇಟರ್ಸ್ ಇದೀರಾ, ಪ್ಲೀಸ್ MD ಸಮೀರ್ ಅವ್ರ ವಿರುದ್ಧ ಧ್ವನಿ ಎತ್ತಿ. ಅವ್ರು ಹುಡುಕಿದ್ದು ಒಂದು ಕಲೆಕ್ಟ್ ಮಾಡಿರೋ ಡೀಟೇಲ್ಸ್ ಆದ್ರೂ ಒಂದು ಗೌರವ ಸಿಗ್ಬೇಕು, ಒಂದು ನ್ಯಾಯ ಸಿಗ್ಬೇಕು. ಪ್ಲೀಸ್ ನಾವೆಲ್ಲರೂ ಅವ್ರ ಪರವಾಗಿ ನಿಂತ್ಕೊಳ್ಳೋಣ. ಹುಡುಕಾಟ ಪ್ರಾರಂಭಿಸಿದ್ದು ವಿತಿನ್ 2 ಅವರ್ಸ್ ಒಳಗಡೆನೆ ಸೌಜನ್ಯ ಸಿಗ್ತಾಳೆ. ಆದ್ರೆ ಶವ ಆಗಿ ಅವಳ ಕೈಗಳನ್ನ ಅವಳದೇ ದುಪಟ್ಟ ಅಂಡ್ ID ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರ. ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟ್ ಈಸ್ ಅವಳ ಯೋನಿ, ಅವಳ ಏನಿತ್ತ ಅದ್ರ ಒಳಗಡೆ 6 ಇಂಚ್ ಮಣ್ಣು ತುಂಬಿರ್ತಾರ. ಓ ಬಿಡಪ್ಪ, ನಮ್ ಪೊಲೀಸ್ ಅವ್ರಿಗೆ ತಮ್ಮ ಡ್ಯೂಟಿ ಮೇಲೆ ಎಷ್ಟೊಂದು ನಿಷ್ಠೆ ಇದೆ, ಒಂದೇ ದಿನದಲ್ಲಿ ಆರೋಪಿನ ಹಿಡಿದ್ಬಿಟ್ರಲ್ಲ ಅಂತ ಪೊಲೀಸ್ ಅವ್ರ ಮೇಲೆ ಫುಲ್ ಒಂಥರ ಹೊಗಳ್ತಾ ಇರ್ತಾರೆ. ಆದ್ರೆ ಪಾಪ ಜನರಿಗೆ ಎಲ್ಲಿ ಗೊತ್ತಿತ್ತು ಈ ಕೇಸ್ ನ ರಿಯಲ್ ಆರೋಪಿ ಬೇರೆ ಯಾರೋ ಇದಾರೆ. ಪೊಲೀಸ್ ಅವರೇ ಈ ಕೇಸ್ ನ ಮಿಸ್ಲೀಡ್ ಮಾಡೋದಕ್ಕೆ ಸುಮ್ನೆ ಸಂತೋಷ್ನ ಅರೆಸ್ಟ್ ಮಾಡಿದ್ದಾರೆ ಅಂತ. ಪೊಲೀಸ್ ಅವರು ಈ ಕೇಸ್ ಅಲ್ಲಿ ಕರಪ್ಟ್ ಆಗಿದ್ದಾರೆ. ಪೊಲೀಸ್ ಅವರೇ ಸತ್ಯ ಮುಚ್ಚಿಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಹಾಗಾಗಿ ಈ ಕೇಸ್ ನ ಇನ್ಮುಂದೆ ಪೊಲೀಸ್ ಅವರಲ್ಲದೆ CBI ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು, ಈ ಕೇಸ್ ನ CBI ಒಪ್ಸಿ ಅಂತ ಅಗೇನ್ ಪ್ರೊಟೆಸ್ಟ್ ಗಳು ಸ್ಟಾರ್ಟ್ ಆಗ್ತವೆ. ಸೌಜನ್ಯ ಕೇಸ್ ಒಂದೇ ಅಲ್ಲ, ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ, ವೇದವಲ್ಲಿ ಕೇಸಲ್ಲೂ, ಆ ಬ್ಯಾಂಕ್ ಮ್ಯಾನೇಜರ್ ನ ಕೇಸಲ್ಲೂ ಹಾಗೂ ಪದ್ಮಲತಾ ಕೇಸಲ್ಲೂ ಸೀದಾ ಡೈರೆಕ್ಟ್ ಡೌಟ್ ಬರೋದೆ ಊರಿನ ಗೌಡ್ರ ಮೇಲೆ. ಸೌಜನ್ಯ ಕೇಸ್ ಬಿಟ್ಟು ಆ ಇನ್ನೊಂದು ಕೇಸ್ ಯಾವುದು, ಅದಕ್ಕೂ ಸಂತೋಷ್ಗೂ ಏನ್ ಸಂಬಂಧ, ಅದ್ರಲ್ಲಿ ಯಾಕೆ ಸಂತೋಷ್ನ ಪೊಲೀಸ್ ಅವರು ಫಿಟ್ ಮಾಡಿದ್ರು ಅಂತ ಪ್ರತಿಯೊಂದು ಹೇಳ್ತೀನಿ.